ಹೇಳ್ರಿ ಏನು ಉದ್ದೇಶಕ್ಕೋಸ್ಕರ ಇವತ್ತೇನು 5 ವರ್ಷದ ಹುಡುಗಿ ಮೇಲೆ ರೇಪ್ ಆಗಿದೆ ಹಾಗೂ ಮರ್ಡರ್ ಮಾಡಿದ್ದಾನೆ. ಈತ ಬಿಹಾರ್ ಉತ್ತರ ಪ್ರದೇಶ ವ್ಯಕ್ತಿ ಆಗಿರ್ತಾನೆ. ಸುಮಾರು ವರ್ಷಗಳಿಂದ ನಾವು ಹೇಳ್ಕೊತ ಬಂದ್ವಿ, ಎಲ್ಲ ಕಡೆ ಇದು ಮಾಡಿದ್ರು ಕೂಡ ಈ ಬಿಲ್ಡರ್ಸ್ಗಳಾಗಲಿ, ಅಪಾರ್ಟ್ಮೆಂಟ್ ಕಟ್ಟೋರಾಗಲಿ, ಕಾಯೋರಾಗಲಿ, ಸೆಕ್ಯೂರಿಟಿ ಗಾರ್ಡ್ಗಳಾಗಲಿ ಸಂಪೂರ್ಣವಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ ಬಿಹಾರ್ ಉತ್ತರ ಪ್ರದೇಶ ರಾಜಸ್ಥಾನ ಆ ಕಡೆಯವರೇ ಲೇಬರ್ಗಳು ಬರ್ತಿದ್ದಾರೆ. ಸುಮಾರು ಈಗ ಒಂದು 5 ವರ್ಷದಿಂದ ಗಾಂಜಾ, ಅಫೀಮ್, ಡ್ರಗ್ಸು ಇದೂ ಜಾಸ್ತಿ ಆಗಿದೆ. ಈ ಹೊರಗಲಿಂದ ಏನು ಬರ್ತಿದ್ದಾರೆ ಇವರೇ ಈ ಗಾಂಜಾ, ಡ್ರಗ್ಸು, ಅಫೀಮ್ ಎಲ್ಲ ಸಪ್ಲೈ ಮಾಡ್ತಿದ್ದಾರೆ. ಹಾಗೂ ಇಂಥ ಸಣ್ಣ ಸಣ್ಣ ಹುಡುಗಿಯರನ್ನು ರೇಪ್ ಮಾಡೋದು, ಬಂದಲ್ಲಿ ಕಾಡಿಸೋದು ಸಿಕ್ಕಾಪಟ್ಟಿ ಕೇಸ್ಗಳಾಗಿದ್ದವು. ಧಾರವಾಡ ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟಿ ಕೇಸ್ ಆಗಿದೆ. ಈ ಬಿಹಾರದವ್ರನ್ನ ಇಲ್ಲಿಂದ ಓಡಿಸ್ಬೇಕು ಅನ್ನೋದೇ ನಮ್ದು ಒಂದು ಬೇಡಿಕೆ ಇದೆ. ಇವತ್ತು 5 ವರ್ಷದ ಹುಡುಗಿಗೆ ಒಂದು ರೇಪ್ ಮಾಡಿದ್ದಾನೆ ಒಬ್ಬ ವ್ಯಕ್ತಿ. ಆತ ಸಿಕ್ಕಿದ್ದಾನೆ. ಈಗ ಸಿಕ್ಕಿದ ಮೇಲೆ ನಮ್ಮದೇನು ಬೇಡಿಕೆ ಇದೆ ಅಂದ್ರೆ ಅವನ್ನ ಎನ್ಕೌಂಟರ್ ಮಾಡ್ಬೇಕಂತೇಳಿ ನಮ್ಮ ಬೇಡಿಕೆ ಐತಿ ಪೊಲೀಸರ ಕಡೆ. ಹಾಗಾಗಿ ಹುಡುಗಿ ಇಲ್ಲೇ ಸಬ್ಜೆಕ್ಟ್ ಆಡ್ತಾ ಇರುವಂಥ ಹುಡುಗಿನ ತೊಗೊಂಡೋಗಿ ಇಲ್ಲಿ ಲೈನ್ ಸ್ಕೂಲ್ ಅಂತಿದೆ, ಅಲ್ಲಿ ಹೋಗಿ ರೇಪ್ ಮಾಡಿ ಅದು ಅಲ್ಲೇ ಬಿಸಾಡಿದ್ದಾನೆ ಹುಡುಗಿನ. ಈಗ ಬೆಳಗ್ಗೆ 11 ಗಂಟೆ ಸುಮಾರು ಆಗಿದೆ ಸರ್. ಅಲ್ಲ ಇದ್ರು ಅವ್ರು ಆಡ್ತಿದ್ದ ಪಾಪ ಕೆಲ್ಸಕ್ಕೆ ಹೋಗ್ತಾರೆ. ಬಡ ಜನ ರೀ. ಮೊಸರು ತಿಕ್ತಾರೆ, ಒಬ್ಬರು ಆಟೋ ಹೊಡಿತಾರೆ, ಪೇಂಟಿಂಗ್ ಕೆಲಸ ಮಾಡ್ತಾನೆ, ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ಲೇಬರ್ ಟೈಪ್. ಇಲ್ಲ ಹೊರಗೆ ಆಟ ಆಡೋದು ತೊಗೊಂಡು ಓಡೋಗಿದ್ದಾನೆ. ನಿನ್ನೆ ನಾವು ಹುಡುಕಿದ್ದೀವಿ, ನಿನ್ನೆ ಹೋಗಿದ್ದೆ ಅದು ಹುಡುಗಿ. ಇವತ್ತು ಬೆಳಗ್ಗೆ ಹೋಗಿ ಹುಡುಕಿದಾಗ ಇಲ್ಲ ಕಾಣೆಯಾಗಿದ್ದಾಳೆ ಅಂತೇಳಿ ಬಂದು ಹೇಳಿದ ಮೇಲೆ ಆಲ್ರೆಡಿ ಅಲ್ಲಿ ಒಂದು ಹೆಣ ಆಗಿ ಬಿದ್ದಿತ್ತು ಹುಡುಗಿ. ಹೌದು, 1 ತಾಸೊಳಗೆ ಆಗಿದೆ ಸರ್. ಆಗಿದೆ. ಆಮೇಲೆ ನಾವು ಹೋಗಿ ನೋಡಿದಾಗ ವಿಕಾರವಾಗಿ ಬಿದ್ದಿತ್ತು. ಪೊಲೀಸರೆಲ್ಲ ಬಂದಿದ್ದರು, ಆತನ ದಸ್ತಗಿರಿ ಮಾಡಿದ್ದಾರೆ. ನಮ್ದೇನು ಬೇಡಿಕೆ ಇದೆ ಅಂದರೆ ಈ ಪಾಲ್ತು ಜನಕ್ಕೆ, ರೌಡಿ ಶೀಟರ್ಸ್ಗಳಿಗೆ, ದರೋಡೆಗೋರಿಗೆ ಎನ್ಕೌಂಟರ್ ಮಾಡ್ತಿದ್ದಾರೆ. ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಮಿಷನರ್ ಅವರು ಇಂಥ ವ್ಯಕ್ತಿಗಳನ್ನ ಎನ್ಕೌಂಟರ್ ಮಾಡ್ಬೇಕಂದ್ರೆ ನಮ್ಮ ಬೇಡಿಕೆ ಐತೆ. ಹಾಗಾಗಿ ನಾವು ಪೊಲೀಸ್ ಸ್ಟೇಷನ್ ಮುಂದೆ ಕುಂತಿದ್ದೇವೆ ಸರ್. ಸುನಿಲ್ ನೆಟ್ಟೂರ್ ಅಂತೇಳಿ ಸರ್. ಇವತ್ತು ನೋಡ್ರಿ ಒಂದು ಹುಡುಗಿಗೆ ರೇಪ್ ಆ್ಯಂಡ್ ಮರ್ಡರ್ ಅಟೆಂಪ್ಟ್ ಆಗೈತ್ರಿ. ಇಲ್ಲಿ ಏನ್ರಿ ಅವ್ರ ತಂದೆಯವ್ರ ಪೆಂಡಿಂಗ್ ಕೆಲಸ, ಕೂಲಿ ಕೆಲಸ ಮಾಡೋರು, ತಾಯಿ ಮೊಸರು ಕೆಲಸ ಮನೆ ತಿಂದು ಮಾಡೋರು. ಹೌದ್ರಿ, ಇವತ್ತು ಆಗೈತಿದೆ 6 ತಿಂಗಳಿಗೆ 2ನೇದು ಆಗಿದ್ದಿದೆ. 6 ತಿಂಗಳಿಗೆ ಇದೇ ಲಿಮಿಟ್ ಒಳಗೆ 2ನೇ ಕೇಸ್ ಆಗಿದ್ದಿದೆ. ನಮ್ದೇನ್ರಿ ಇವತ್ತು ಹುಡುಗಿಗೆ ಹೋಗ್ಬಿಟ್ಟಿದ್ದು ಜೀವ. ಈಗ ಅವ್ರು ಕೇಸ್ ಕೊಡ್ತಾರ, ಮಾಡ್ತಾರ, ಅವ್ನು ಒಳಗಡೆ ಇರ್ತಾನೆ. ನಮ್ದೇನಿದೆ ಪ್ರತಿ ಸರಿ ಆಗೋದು ಬೇಡ, ಒಂದು ಕಾನೂನು ತೊಗೊಂಬಂದ್ಬಿಡ್ರಿ. ಇಂಥ ಮಾಡಿದ್ರಿಗೆ ಎನ್ಕೌಂಟರ್ ಮಾಡಿಬಿಡ್ರಿ, ಇಲ್ಲ ಸಾರ್ವಜನಿಕ ಹವಾಲೆ ಕೊಡ್ರಿ. ಈಗ ಹುಡುಗಿ ಅಂಕರ್ ಜೀವ ಹೋಗ್ಬಿಟ್ಟೈತೆ. ನಮ್ಗೆ ಏನು ಮಾಡಕ್ಕೆ ಬರೋಂಗಿಲ್ಲ. ಸಣ್ಣ ಹುಡುಗಿ ಏನು ಮಾಡಕತ್ತೈತಿ? ಇಲ್ಲ ಯಾರೂ ರೊಕ್ಕ ಇದ್ದೋರಿಲ್ಲ. ನಾವು ಕೆಲ್ಸಕ್ಕೆ ಹೋಗೋರು, ನಮ್ದು ಸಿಟಿ ಸ್ಕೂಲ್ ಹೋಗೋರು, ಸಂತೋಷ್ ನಗರ್ ಸ್ಕೂಲ್ ಹೋಗೋರು, ಎಲ್ಲ ಗೌರ್ಮೆಂಟ್ ಶಾಲೆ ಹೋಗೋರು. ನಾಳೆ ನಮ್ಮ ಮಕ್ಕಳಿಗೆ ಆದ್ರೆ ಏನು ಮಾಡಿದ್ರಿಪ್ಪ? 6 ತಿಂಗಳಿಗೆ ಇಬ್ರಿಗೆ ಆಗೈತಿ. ಈಗ ಅದು ಈಗ ಅವ್ನು ಸಿಕ್ಕಾನ, ಅವಂಗೆಲ್ಲ ಕಾಯ್ದೆ ಕಾನೂನು ನಡೆದೈತಿ. ನಮ್ದೇನು ಕಾಯ್ದೆ ಕಾನೂನು ಆಗಲಿ, ಆದರೆ ಒಂದು 1000 ಹಲವು ಮಾಡ್ರಿ, ಇಲ್ಲಾಂದ್ರೆ ಅವ್ಗೆ ಎನ್ಕೌಂಟರ್ ಮಾಡಿ. ರಿಕ್ವೆಸ್ಟ್ ನಮ್ಮ ಮುಂದೆ ಆಗ್ಬೇಕಾದ. ಎಲ್ಲಿ ಮಟ್ಟ ಆಗೋದಿಲ್ಲ, ಇಲ್ಲೇ ಇರ್ತೈತಿ. ನಾವು ಹುಡುಗಿ ಮಣ್ಣು ಮಾಡೋದಿಲ್ಲ, ಇಲ್ಲೇ ತೊಗೊಂಡಿರ್ತೇವೆ ಹುಡುಗಿ. ಇಬ್ರು ಹುಡುಗಿರಿ. ಒಂದು ಸಣ್ಣ ಹುಡುಗಿಗೆ ಪೂರಾ ಹ್ಯಾಂಡಿಕ್ಯಾಪ್ ಐತಿ. ಆ ಕೂಸ್ ನೋಡ್ಬಿಟ್ರೆ ಎಂತ ಮನುಷ್ಯ ಅದನಂದ್ರೆ ಕಣ್ಣೀರು ಬರತೈತಿ. ಅವ ತಂದೆ ಕೂಲಿ ಕೆಲಸ ಮಾಡೋ, ಅವ್ನ ಹಾಲತ್ ನೋಡ್ರಿ. ಕೆಲ್ಸಕ್ಕೆ ಹೋಗ್ಯ ನಾವು, ತಾಯಿ ಒಂದು ಮುಸುರು ಕೆಲಸ ಒಳಗೆ ಮಾಡಾಕತ್ತಾರ. ಹುಡುಗಿ ಒಂದು ಏನೋ ಒಂದು ಚೌಕಟ್ಟು ಆಸೆ ತೋರಿಸಿ ಇಂಥ ಕೃತ್ಯ ಕೆಲಸ ಮಾಡ್ಯ ನಾವು. ಹಿಂಗೆ ಮಾಡ್ಕೊಂತ ಹೋದ್ರೆ ನಮ್ಮ ಮಕ್ಳು ಹೆಂಗೆ ಸೇಫ್ರಿ? ನಮ್ಮ ಮನೆ 4 ಹೆಣ್ಮಕ್ಳು ಅದಾರ. ನಮ್ಮ ಹೆಸರು ಅಮೂಷ್ ಮುಲ್ಲಾ ಅಂತ ಸರ್. ನಮ್ದು ಇಲ್ಲಿ ಏನೈತಲ್ಲ ಸರ್, ಭಾಳ ತೊಂದರೆ ಆಗ್ಬಿಟ್ಟೈತಿ. 2 ರೌಂಡ್ ಆಗ್ಬೇಕು. ಒಂದು ಆ ನ್ಯಾಯ ಸಿಗುವವರೆಗೂ ಆ ಹುಡುಗಿ ತೊಗೊಂಬಂದು ಇಲ್ಲೇ ಕುಂದ್ರು ನಾವು ನಂಕಾರ ಮಾಡೋದಿಲ್ಲ. ಆಶ್ವಾಸನೆ ಬೇಡ ನಮಗೆ, ಆಗ್ಬೇಕು ಇವತ್ತು. ಅಲ್ಲಿ ಮಠ ನಾವು ಇಲ್ಲೇ ಇರ್ತೇವೆ. ಈಗ ನೆಕ್ಸ್ಟ್ ರೋಡಿಗೆ ಹೋಗ್ತೀವಿ.